ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಇಂದಿರಾನಗರದಲ್ಲಿ ಸ್ವಾಮೀಜಿ ವೇಷದಲ್ಲಿ ಬಂದ ಅಪರಿಚಿತ ವ್ಯಕ್ತಿಯೊಬ್ಬ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಮೂಲಕ ಮೆಡಿಕಲ್ ಸ್ಟೋರ್ ದರೋಡೆ ಮಾಡಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. 4 ಜನರ ತಂಡ ಇದು. ಈ ಬ್ಲ್ಯಾಕ್ ಮ್ಯಾಜಿಕ್ ದರೋಡೆ ಜಾಲದ ಹಿಂದೆ ಆಕ್ಟಿವ್ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಇನ್ನು ಘಟನೆಯ ವಿವರ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಇಂದಿರಾನಗರದ ಶ್ರೀ ಸಾಯಿ ಮೆಡಿಕಲ್ಸ್ ಮತ್ತು ಜನರಲ್ ಸ್ಟೋರ್ಸ್ಗೆ ಸ್ವಾಮೀಜಿ ವೇಷ ಧರಿಸಿ ಬಂದ ಅಪರಿಚಿತ ವ್ಯಕ್ತಿಯೊಬ್ಬ ಮಾಲೀಕನ ಕೈಗೆ 2 ಹೂಗಳನ್ನ ನೀಡ್ತಾನೆ. ಸೊ ಆ ಹೂಗಳ ಸ್ಮೆಲ್ ನೋಡಿ ಅಂತ ಆತ ಮಾಲೀಕನಿಗೆ ಹೇಳ್ತಾನೆ. ಯಾವಾಗ ಆ ಮಾಲೀಕರು ಆ ಹೂವಿನ ಸ್ಮೆಲ್ ನೋಡ್ತಾರೆ, ಆ ಸ್ಮೆಲ್ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಆ ತೀವ್ರತೆಗೆ ಅವರಿಗೆ ಒಂಥರ ಮಂಕು ಬಡದಂತಾಗುತ್ತೆ. ಹೂವಿನ ವಾಸನೆ ನೋಡ್ತಾ ಇದ್ದಂತೆ ನನಗೆ ಪ್ರಜ್ಞೆ ತಪ್ಪಿದಂತಾಗಿ ಆತ ಹೇಳ್ದಂತೆ ಕೇಳತೊಡಗಿದೆ. ತಕ್ಷಣ ಆತ ನನ್ನ ತಲೆಯ ಮೇಲೆ ಬಿಳಿಯ ವಸ್ತ್ರವನ್ನು ಹಾಕಿ ದರೋಡೆ ಮಾಡಿದ್ದಾನೆ ಅಂತ ಆ ನೊಂದ ಮೆಡಿಕಲ್ ಸ್ಟೋರ್ ಮಾಲೀಕರು ತಿಳಿಸಿದ್ದಾರೆ. ಇದರ ಜೊತೆಗೆ ಯಾವಾಗ ಅವರೊಂಥರ ಹಿಪ್ನೋಟೈಸ್ ಆದಂಗೆ ಆಗ್ತಾರೋ ಮಾಲೀಕರು, ತಕ್ಷಣವೇ ಮಾಲೀಕರು ಮಂಕಾಗಿದ್ದನ್ನ ಬಳಸಿಕೊಂಡ ವೇಷಧಾರಿ ಕಳ್ಳ ಅಂಗಡಿಯ ಕ್ಯಾಶ್ ಬಾಕ್ಸ್ನಲ್ಲಿದ್ದಂತಹ 10,500 ರೂಪಾಯಿ ನಗದು ಹಾಗೂ ಮಾಲೀಕನ ಬಲಗೈಯಲ್ಲಿದ್ದ ಅರ್ಧ ತೊಲೆ ಚಿನ್ನದ ಉಂಗುರವನ್ನು ದೋಚಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಈ ವಿಚಿತ್ರ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ವಂಚಕರಿಗಾಗಿ ತನಿಖೆ ಕೈಗೊಂಡಿದ್ದಾರೆ. ಇದು ಬೇಡ, ನಮಗೆ ದುಡ್ಡು ಬೇಡ, ನಮಗೆ ಪೈಸೆ ತಗೋಬೋದು, ಬರೀ ನಮಗೆ ನೀರು ಸಾಕಂತಂದ ಅವರಿಗೆ ಭಾಳ ಖುಷಿಯಾಗಿದೆ. ಒಳ್ಳೆಯವರು ಒಳ್ಳೆ ತತ್ನರು, ಒಳ್ಳೆ ಗುರುಗಳು ಅಂತ ವಿಚಾರ ಮಾಡಿದೆ ನಾವು. ಆ ಥರ ಮಾಡಿದ್ರೆ ನಮಗೆ ಒಂದು 2-3 ಮಾತು, ನಿಮಗೆ ಹಿಂಗೆ ಐತೆ, ನಿಮಗೆ ನಿಮ್ಮ ಮಕ್ಕಳು ಐತೆ, ನಿಮ್ಗೆ ಅನುಕೂಲ ಆಗ್ತದೆ ಹಂಗೆ ಎಲ್ಲ 2 ಮಾತು ನಾವು ಹ್ಞೂ ಅಂತ ಹೇಳಕತ್ತಾರೆ ಅಷ್ಟೇ. ಜಾಸ್ತಿ ಏನು ಮಾತಾಡಿ ನಾವು ಸಲ ಒಂದು 5 ನಿಮಿಷ ಬಿಟ್ಟಿಗೆ ನಮಗೆ ಒಂದು 2 ಹೂ ಕೊಟ್ಟ. ನಿಮಗೆ 2 ಹೂ ಕೊಟ್ಟ ತಕ್ಷಣ ಏನು ಮಾಡಿದೆ, ಕೈಗೆ ಮತ್ತು ಸ್ವಲ್ಪ ನಾವು ಸ್ವಚ್ಛ ಮಾಡಕತ್ತಾರ ಅಂಗಡಿ ಕೈಲಿ ಸ್ವಲ್ಪ ಹೊಲ್ಸಿದ್ದೆ. ನಾನು ಏನು ಮಾಡಿದೆ, ಪೇಪರ್ ಮೇಲೆ ಇಲ್ಲಿ ಇಟ್ಟುಬಿಟ್ಟಿದ್ದೆ. ಪೇಪರ್ ಮೇಲೆ ಇಟ್ಟಿಗೆ ಏನಾಗಿದೆ, ನಾವು ಹೂಕ್ ನಮ್ಮ ಕಡೆ ಇಟ್ಟದಂಗೆ ಮತ್ತೆ ಮೂಸಿಟ್ಟನ ಇಟ್ಟೆ. ಮತ್ತು ಅವನು ಅವರು ಗುರುಗಳವನೇ ಮತ್ತೆ ತಿರುಗಿ ನಮಗೆ ಅವ್ರದ್ದು ಪೇಪರ್ ಕಿಡುತ್ತೆ. ಮತ್ತು ನಮಗೆ ಹೂ ಕೊಟ್ಟಿಗೆ ಈ ಥರ ನಮಗೆ ತೋರಿಸಿದೆ ಹೂ. ಮತ್ತು ಸಡನ್ಲಿ ಅದು ಹೂ 2 ಹೂ ಕೊಟ್ಟಿದ್ದೆ. ಅದೇ ಹೂ ಈ ಥರ ತಾನು ಜಾದುಗರು ಈ ಥರ ಆಗ್ಬಿಟ್ಟು ನೋಡ್ರಿ, ಇದೇ ಥರ ಆಗಿದೆ. ಅದು ಕೊಟ್ಟಿದ್ದೆ ಬರೀ ನಮಗೆ 2 ಹೂ, ಈ ಥರ ಹೂ ಬರೀ 2 ಹೂ ಕೊಟ್ಟಿದ್ದಾರ. ಆ ಹೂರನ್ನ 1 ಸೆಕೆಂಡಿಗೆ ಒಳಗೆ ಈ ಥರ ಆಗ್ಬಿಟ್ಟು ಜಾದುಗಲ್ಲ. ಅದ್ರಾಗ ಅವರು ಫಸ್ಟ್ ಕೇಳೋದು ನೀರು ಕೇಳಕ್ಕೆ ಬಂದಿದ್ದ ಅವನು, ಯಾರೋ ಸ್ವಾಮೀಜಿ ಟೈಪ್ ಇದ್ದಾರೆ ಅವರು. ನಿಮಗೆ ಬೇಕಾದ್ರೆ ನಾನು ಫೋಟೋ ತೋರಿಸ್ತೀನಿ ಎಂಡಲ್ಲಿ. ಫಸ್ಟ್ ಬಂದು ಅವರು ಕೇಳೋದು 1 ರೂಪಾಯಿ ಕೇಳ್ತಾರೆ. ಅವರು ಸೇಮ್ ಭಿಕ್ಷುಕ ಟೈಪ್ ಅಲ್ಲ, ಬಟ್ ಮೋಸ ಮಾಡೋಕ್ಕೇ ಬಂದಿದ್ದಾರೆ ಅವರು. ನಾನು ಉದ್ದೇಶ ಏನಂದರೆ ಇನ್ನೊಬ್ಬರು ಮೋಸ ಮಾಡೋದನ್ನ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ಯಾವ ಥರ ಬಿಹೇವಿಯರ್ ಅವ್ರದ್ದು ಐತಂದರೆ, ಫಸ್ಟ್ ಒಂದು ಹೂವು ಕೊಡ್ತಾರೆ. ಹೂವು ಅದೇನಾಗುತ್ತಂದರೆ, ಹೂವು ಅದು ಜಾದು ಟೈಪ್ ಮಾಡಿ ಮಾಟ ಮಂತ್ರ ಟೈಪ್ ಈ ಟೈಪ್ ಆಗುತ್ತೆ. ಇಲ್ಲಿ ನೋಡಿ ಈ ಥರ ಆದಾಗ ಮನುಷ್ಯ ಅದು ಹೂದಲ್ಲಿ ಏನಿರ್ತೋ, ಕೆಮಿಕಲ್ ಇರ್ತೋ, ಏನೋ ಕ್ಲೋರೋಫಾರ್ಮ್ ಇರ್ತೋ ಗೊತ್ತಿಲ್ಲ. ಬಟ್ ನಮ್ಮ ಫ್ರೆಂಡ್ ಹೇಳ್ದ, ಒಂದು ಬೇರೆ ಈ ಒಂದು ಅನ್ಯಾಯ ಬೇರೆಯವರಿಗೆ ಆಗಬೇಡ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ ಥರ ಅದು ಈಗ ಆಲ್ರೆಡಿ ನಾನು ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಮಾಡಿಸಿದ್ದೀನಿ. ಸಾರ್ವಜನಿಕ ಎಚ್ಚರವಾಗಿರೋಕೇನೆಂದರೆ ಈ ಥರ ಇದು ಫೋಟೋ ಸ್ವಲ್ಪ ಅಬ್ಸರ್ವೇಷನ್ ಇರಲಿ. ಈ ಥರ ಅವರು ಫಸ್ಟ್ ಕೇಳೋದು ನೀರು ಕೇಳಕ್ಕೆ ಬಂದಿದ್ದ ಅವನು, ಯಾರೋ ಸ್ವಾಮೀಜಿ ಟೈಪ್ ಇದ್ದಾರೆ ಅವರು. ನಿಮಗೆ ಬೇಕಾದ್ರೆ ನಾನು ಫೋಟೋ ತೋರಿಸ್ತೀನಿ ಎಂಡಲ್ಲಿ. ಫಸ್ಟ್ ಬಂದು ಅವರು ಕೇಳೋದು 1 ರೂಪಾಯಿ ಕೇಳ್ತಾರೆ. ಅವರು ಸೇಮ್ ಭಿಕ್ಷುಕ ಟೈಪ್ ಅಲ್ಲ, ಬಟ್ ಮೋಸ ಮಾಡೋಕ್ಕೇ ಬಂದಿದ್ದಾರೆ ಅವರು. ನಾನು ಉದ್ದೇಶ ಏನಂದರೆ ಇನ್ನೊಬ್ಬರು ಮೋಸ ಮಾಡೋದನ್ನ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ಯಾವ ಥರ ಬಿಹೇವಿಯರ್ ಅವ್ರದ್ದು ಐತಂದರೆ, ಫಸ್ಟ್ ಒಂದು ಹೂವು ಕೊಡ್ತಾರೆ. ಹೂವು ಅದೇನಾಗುತ್ತಂದರೆ, ಹೂವು ಅದು ಜಾದು ಟೈಪ್ ಮಾಡಿ ಮಾಟ ಮಂತ್ರ ಟೈಪ್ ಈ ಟೈಪ್ ಆಗುತ್ತೆ. ಇಲ್ಲಿ ನೋಡಿ ಈ ಥರ ಆದಾಗ ಮನುಷ್ಯ ಅದು ಹೂದಲ್ಲಿ ಏನಿರ್ತೋ, ಕೆಮಿಕಲ್ ಇರ್ತೋ, ಏನೋ